ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಜ್ಜಿ, ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ನನ್ ಕ್ಷಮಿಸೋದಿಲ್ವಾ? ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು, ಕ್ಷಮೆನೇ ಕೇಳದೆ ಕ್ಷಮಿಸಲ್ವಾ ಅಂದ್ರೆ ಹೇಗೆ? ಕ್ಷಮಿಸ್ಬಿಟ್ಟಜ್ಜಿ. ನನಗೆ ನಿನ್ನ ಮಾತಿಂದ ನೋವಾಗಲಿಲ್ಲ, ಆದರೆ ಯಾವತ್ತೂ ಯಾವ ವಿಷಯಕ್ಕೂ ಈ ಅಜ್ಜಿ ಎದುರುಗಡೆ ನಿಂತ್ಕೊಂಡು ಮಾತಾಡದೇ ಇದ್ದ ನೀನು ನಿನ್ನೆ ಆಸ್ಪತ್ರೆಯಲ್ಲಿ ಆ ರೀತಿ ಮಾತಾಡ್ತೀಯಲ್ಲ, ಬೇಜಾರಾಯ್ತು. ನಾನು ಬೆಳೆಸಿದ ಮೊಮ್ಮಗ, ನಾನು ಸಾಕಿದ ನಂದನ್ನು ಇವತ್ತು ನನ್ನ ಎದುರುಗಡೆ ನಿಂತು ಎದುರುತ್ರ ಕೊಡುವಷ್ಟು ದೊಡ್ಡವನಾದ್ನ ಅಂತ ಮನಸ್ಸಿಗೆ ನೋವಾಯಿತು. ಆದರೂ ವಾಸ್ತವ ಒಪ್ಕೊಳ್ಳೇಬೇಕಲ್ವಾ? ಅಜ್ಜಿ, ಹಂಗೆಲ್ಲ ಹೇಳ್ಬೇಡ. ನಾನಷ್ಟು ಹಾಶಾಗಿ ಮಾತಾಡಬಾರ್ದಾಗಿತ್ತು. ನಾನೇನು ಮಾಡಲಿ? ನನಗೆ ನೀನು ನನ್ನ ಪದ್ಮಿನಿಂದ ದೂರ ಮಾಡ್ತಿದ್ಯಾ ಅಂತ ಅನಿಸ್ಬಿಡ್ತು. ನನ್ನ ಅಜ್ಜಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಆತಂಕ ಶುರುವಾಗೋಯ್ತು ನನಗೆ. ನಿನ್ನ ಮಾತ್ಕು ನೀನು ಹೋಗು, ಪದ್ಮಿನಿ ನಾನು ನೋಡ್ಕೋತೀನಿ ಅಂತಿದ್ದೆ. ಆಮೇಲೆ ಪದ್ಮಿನಿ ನಿನ್ನಿಂದ ದೂರ ಆದರೆ ನೀನು ತಡ್ಕೋತೀಯ ಅಂತೆಲ್ಲ ಕೇಳಿದ್ರೆ ನಾನು ಏನು ಅನ್ಕೋಬೇಕು ಹೇಳು? ನಂದನ್, ನಿನ್ನಿಂದ ಪದ್ಮಿನಿನ ಯಾಕೆ ದೂರ ಮಾಡ್ಬೇಕು ನಾನು? ಅಂತ ಅಗತ್ಯ ಏನಿದೆ ನನಗೆ? ಗೊತ್ತಿಲ್ಲ, ಆದರೆ ನೀನು ನಡ್ಕೊಂಡಿದ್ದ ರೀತಿ ಹಾಗೆ ಇತ್ತು. ಅದು ಬೇರೆ ಆಷಾಢ ಮಾಸ ಅಂತ ಆಗಲಿ, ಗ್ರಹಗತಿಗಳ ಸಮಸ್ಯೆ ಅಂತ ಆಗಲಿ ಏನು ನಂಗೆ ಗೊತ್ತಿರಲಿಲ್ಲ. ಅದೇನಾದರೂ ಆಗಿರ್ಲಿ, ಪದ್ಮಿನಿಯಿಂದ ನಿನ್ನನ್ನು ದೂರ ಮಾಡ್ತೀನಿ ಅಂತ ನಿನಗೆ ಯಾಕೆ ಅನಿಸ್ತು? ನೀವಿಬ್ಬರು ಮದುವೆ ಮಾಡ್ತಿದ್ಯಾರು? ನಾನ್ ತಾನೆ ಜೊತೆಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು? ಪದ್ಮಿನಿ ನಿನ್ನ ಹೆಂಡತಿ ಅಲ್ವಾ? ಅವಳು ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ಯಾ ತಾನೆ? ಅಷ್ಟೇ ಗೊತ್ತು ಬುಡಿ. ಆ್ಯಕ್ಚುಲಿ ಈ ಮನೇನ ನಾವು ಮದುವೆ ಆಗಿದ್ದ ಹೊಸರಲ್ಲಿ ಅಮ್ಮಾಜಿ ತೊಗೊಂಡ್ರು. ಇನ್ಫ್ಯಾಕ್ಟ್ ನಮಗೆ ಗಿಫ್ಟನ್ನು ಲೆಕ್ಕದಲ್ಲೇ ತೊಗೊಂಡಿದ್ದು ಅಲ್ವಾ ಜೆನಿ? ಆದರೆ ಈ ಮನೇಲಿ ನಾವು ಒಂದಿನನೂ ಉಳ್ಕೊಳ್ಳೋಕ್ಕಾಗಲಿಲ್ಲ. ಎನಿವೇಸ್, ಮನೇನ ಚೆನ್ನಾಗಿ ನೋಡ್ಕೊಳ್ಳಿ, ಗಲೀಜೆಲ್ಲ ಮಾಡಬೇಡಿ, ಓಕೆ? ಚಂಚು, ಅಯ್ಯೋ, ಹೇಳಿ ಕೇಳಿ ಇವರು ಹಳ್ಳಿಯವರು, ಈ ಥರ ಮನೆ ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಮನೆ ಸಂದಾಗ ಇಟ್ಕೊಳ್ಳೋದ್ರ ಬಗ್ಗೆ ನೀವು ನಮ್ಗೆ ಹೇಳ್ಕೊಡ್ಬೇಕಾ? ನಾವೆಲ್ಲಾನು ಅಚ್ಚುಕಟ್ಟಾಗೆ ಇಟ್ಕೊಳ್ಳೋದು, ಅದು ಹಳ್ಳಿ ಆದ್ರೂ ಸರಿ, ದಿಲ್ಲಿ ಆದ್ರೂ ಸರಿ. ಪತ್ತು ಪೂರ್ತಿ ಬರ್ಲಿಲ್ವಾ? ನಿನ್ ಜೊತೆ ಅವಳು ಕರ್ಕೊಂಡು ಬರೋದಲ್ವಾ? ಪೂರ್ವಿ ಬರ್ತೀನಿ ಅಂದ್ರು ಅಮ್ಮಾಜಿ ಕಳಿಸ್ಬೇಕಲ್ಲ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅಮ್ಮಾಜಿಗೆ ಕಾಳಜಿ. ಆದರೂ ನಿಮಗೆ ಮನೆ ಕೊಟ್ಟ ಮೇಲೂ ಕೆಲಸ ಕೊಟ್ಟ ಮೇಲೂ ಪೂರ್ವಿನ ಸಾಕೋದು ಕಷ್ಟ ಆಗುತ್ತಾ ಅಂಕಲ್?
ನೋಡಿ, ಪೂರ್ವಿ ನಮ್ಗೇನು ಹೊರೆ ಅಲ್ಲ. ಪೂರ್ವಿ ನಮ್ಮನೆ ಮಗಳು. ಅವಳು ನಮ್ ಜೊತೆಯಾಗಿದ್ರೆ ನಮ್ಮೆಲ್ರಿಗೂ ಖುಷಿ. ಆದ್ರೆ ಅಮ್ಮಾಜಿ ನಮ್ ಯಾರ ಮಾತನ್ನು ಕೇಳದೆ ನಿಮ್ ಮನೆ ಕರ್ಕೊಂಡ್ ಬಂದ್ರು. ಅಯ್ಯೋ, ಅಮ್ಮಾಜಿ ಏನೋ ಮಾತಾಗಿ ಹೇಳ್ತಾರೆ, ಆದ್ರೆ ನೀವು ಕಳ್ಸೇ ಬಿಟ್ಟಿದ್ದೀರಾ. ಹೋಗ್ಲಿ ಬಿಡಿ, ನಮ್ಮ ಮನೆ ಒಂಥರ ಧರ್ಮಛತ್ರ ಇದ್ದ ಹಾಗೆ. ಇಂಥದೆಲ್ಲ ನೋಡಿ ನಮ್ಗೆ ಅಭ್ಯಾಸ ಆಗಿದೆ. ಏನ್ ಮಾತು ಆಡ್ತಿದ್ದೀರಾ ನೀವು? ನಾವು ಪೂರ್ವಿನ ಸಾಕಕ್ಕಾಗೋಕಿಲ್ಲ ಅಂತ ನಿಮ್ ಮನೆಗ್ ಕಳಿಸ್ಲಿಲ್ಲ. ಅಮ್ಮಾಜಿನೇ ಹಠ ಹಿಡ್ದು ನಿಮ್ ಮನೆಗ್ ಕರ್ಕೊಂಡ್ ಬಂದಿದ್ದು. ನೀವ್ ಈ ತರ ಮಾತ್ಗೂ ಹಂಗ್ಸ್ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಕ್ಕಿಲ್ಲ. ನಮಗೂ ಒಂದು ಗೌರವ ಅನ್ನೋದೈತೆ. ಸಾಕ್ ಸುಮ್ಕಿರಣಯ್ಯ ನೀನು. ಅಪ್ಪಾಜಿ ನಮ್ಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದು ದಿಟ. ಹಂಗಂತ ಈ ಮನೆನ ನಾವು ನಮ್ಮ ಹೆಸರಿಗೆ ಮಾಡ್ಕೊಂಡಿದೀವ? ಇಲ್ಲ ತಾನೆ? ಯಾಕೆ ಮಾತಾಡ್ತಾ ಇಲ್ಲ ನಂದನ್? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯಾ ತಾನೆ? ಅಜ್ಜಿ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯೋ ಇಲ್ವೋ? ಕಟ್ಟಿದ್ದೀನಿ. ಮತ್ತೆ ನೀನ್ ತಾಳಿ ಕಟ್ಟಿದ ಹೆಣ್ಣನ್ನ ನಿನ್ನಿಂದ ನಾನು ಯಾಕೆ ದೂರ ಮಾಡ್ಲಿ? ಅಂತ ದುರುದ್ದೇಶ ನನ್ಗೆ ಯಾಕೆ ಬರುತ್ತೆ? ನಿನ್ನ ಹೆಂಡತಿ ನಿನ್ನಿಂದ ಯಾವತ್ತೂ ದೂರ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಸಂಬಂಧ ಗಟ್ಟಿ ಆಗ್ಬೇಕು, ನೀವಿಬ್ಬರ ಜೊತೆಲಿರ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಅಮ್ಮಾಜಿ ಹೇಳ್ತಾ ಇರೋದು ಪೂರ್ವಿ ಮತ್ತೆ ನಂದನ್ ಸಂಬಂಧದ ಬಗ್ಗೆ. ಆದರೆ ಪಾಪ ನಮ್ಮ ನಂದನ್ಗದು ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ? ಕ್ಷಮಿಸ್ಬಿಡಜ್ಜಿ. ನಿನಗೆ ಗೊತ್ತಿಲ್ವಲ್ಲ ಕಂದ, ಪದ್ಮಿನಿ ಅಲ್ಲ ಪೂರ್ವಿ ನಿನ್ನ ಹೆಂಡತಿ ಅಂತ. ನೀನು ಪದ್ಮಿನಿ ಇಲ್ಲಿಂದ ಹೋದ್ಲು ಅಂತ ನೊಂದ್ಕೋತಾ ಇದೀಯಾ. ಆದ್ರೆ ನಾನು ಇಲ್ಲೇ ಇರೋ ಪೂರ್ವಿನ ನಿನಗೆ ಹೇಗೆ ಜೊತೆ ಮಾಡ್ಲಿ ಅಂತ ಗೊತ್ತಾಗದೆ ಗೊಂದಲದಲ್ಲಿದ್ದೀನಿ. ನಮ್ಮ ಮನೆಯ ಕಷ್ಟಪಟ್ಟು ಕೆಲಸ ಮಾಡಿ ದುಡ್ದು ಬಾಡಿಗೆ ಕಟ್ತೀನಿ ಅಂತ ಹೇಳೋನೆ. ನಾವೇನಿಲ್ ಭೇಟಿಯಾಗಿ ಉಳ್ಕೊಂಡಿಲ್ಲ. ಸಾಕು, ಸುಮ್ಮನೆ ರೋಡಿಸಿ. ಜನಿ, ಮೊದಲು ಇಲ್ಲಿಂದ ಓಡೋಣ. ನೋಡುವ, ಸ್ವಲ್ಪ ಮಾತು ಜಾಸ್ತಿ ಆಡ್ಬಿಟ್ಟವಳೆ ಊರ್ವಶಿ. ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪನಾ? ತುಂಬಾನೇ ಮಾತಾಡ್ತಿದ್ದಾರೆ. ಇದ್ರ ಪರಿಣಾಮ ಸರಿಯಾಗಿರಲ್ಲ. ಏನ್ ಪರಿಣಾಮ ಸಂದಾಗಿರಕ್ಕಿಲ್ಲ. ಕಂತೆಗ್ ತಗ್ ಬಂತೆ. ನೀವೇನ್ ಮಾತಾಡಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿ ನಾಟೆಯ. ಕಾಲ್ ಕೇಳ್ಕೊಂಡು ಜಗ್ಲಕ್ ಬರ್ತಿದ್ದೀರಾ? ಹಾ, ತಂಚೋ ಸಾಕು. ಅಂಕಲ್ ಬೇಜಾರು ಮಾಡ್ಕೋಬೇಡಿ, ನಾವಿನ್ನು ಹೊರಡ್ತೀವಿ. ನಡಿ ತಂಚು. ಊರ್ವಶಿ, ಎರಡು ಪಾಯಿ ಬಂದಂಗೆಲ್ಲ ಮಾತಾಡ್ಸಲ್ಲಪ್ಪ. ಏನೇನೋ ನಾನೇನು ಮಾತಾಡ್ಲಿಲ್ಲ ಅಣ್ಣಯ್ಯ. ನಮ್ಮನ್ನ ಹಂಗ್ಸ್ ಮಾತಾಡ್ದವಳಿಗೆ ಸರಿಯಾಗಿ ಉತ್ತರ ಕೊಟ್ಟೇನಿ. ಪದ್ಮಿನಿ, ಬ್ಯಾಗ್ನ ಒಳಗೆ ತಗೊಂಡು ಯಾಕವ್ರನ್ನ ಈ ಥರ ಹಂಗಿಸ್ದೆ? ನೀನು ಇವತ್ತು ಈ ಥರ ಜಗಳ ಆಡಿದ್ದ ಅಮ್ಮಾಜಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಚಂಚು? ಏನಾದ್ರೂ ಆಗ್ಲಿ, ಇಷ್ಟು ದೊಡ್ಡ ಮನೆನ ಆ ಬಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಈ ಮನೆ ನಮಗ್ ಸೇರ್ಬೇಕಾಗಿದ್ದು ಜೆನ್ನಿ. ಆಯ್ತು, ಮೊದಲು ಇಲ್ಲಿಂದ ಹೊರಡೋಣ ಬಾ. ಜೆನ್ನಿ ನಿಂತ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಏನಿದೆ? 3 ಹೊತ್ತು ಆಫೀಸ್ ಅಂತ ಕತ್ತೆ ತರ ದುಡಿತಿರ್ತೀರಲ್ಲ, ನಿಮ್ಗೆ ಅಂತ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲ ತಾನೆ? ಬರೀ ಅಮ್ಮಾಜಿಗೆ ಹೆದರ್ಕೊಂಡು ಕೂತಿದ್ರೆ ಆಗಲ್ಲ ಜೆನ್ನಿ.
ನಾಳೆ ನಮ್ಮ ಕತೆ ಏನು ಅನ್ನೋದನ್ನ ಯೋಚನೆ ಮಾಡಬೇಕು. ಅಮ್ಮಾಜಿ ನೋಡಿದ್ರೆ ಯಾವಾಗಲೂ ನಂದನ್ ನಂದನ್ ಅಂತ ಅಂತಿರ್ತಾರೆ. ನಾಳೆ ನಮ್ಮ ಜೀವನದ ಬಗ್ಗೆನೂ ಏನು ಅಂತ ಯೋಚನೆ ಮಾಡ್ಬೇಕಲ್ವಾ? ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ ಚಂಚು? ಅದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ಮನೆನ ನಿಮ್ಮ ಹೆಸರಿಗೆ ಬರೆಯಕ್ಕೆ ಹೇಳಿ ಅಮ್ಮಾಜಿ ಹತ್ರ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಕತೆ ಮುಗೀತಷ್ಟೇ. ಇದೇ ಮನೆ ಬಾಗಿಲಿಗೆ ನನ್ನನ್ನು ಸಿಗದು ತೋರಣ ಕಟ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮಗೆ ನಾನು ಬೇಕು ಅಂದರೆ ಈ ಕೆಲಸನ ಮಾಡಿ. ನೋಡು ನಂದನ್, ನಾನೇನೇ ಹೇಳಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ. ಅದರಲ್ಲೂ ನಿನ್ನ ಬಗ್ಗೆ ಅಂತೂ ನಾನು ತುಂಬ ಕಾಳಜಿ ವಹಿಸ್ತೀನಿ ಕಂದ. ಯಾವುದೇ ರೀತಿ ನಿನಗೆ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲಪ್ಪ, ಬಿಡೋದಿಲ್ಲ. ಈ ಅಜ್ಜಿ ಮೇಲೆ ನಿನಗೆ ತುಂಬ ಪ್ರೀತಿ ನನಗೆ ಗೊತ್ತು. ನೀನೊಂದು ಮಾತಂದ್ರೂ ನಾನು ತಡ್ಕೋತೀನಿ ಕಂದ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಒಂದಲ್ಲ ಒಂದಿನ ನನ್ನ ಉದ್ದೇಶ ನಿನಗೆ ಅರ್ಥ ಆಗುತ್ತೆ ಅನ್ನೋ ಭರವಸೆ, ನನ್ನ ಮಾತನ್ನ ನೀನು ಮೀರಲ್ಲ ಅನ್ನೋ ನಂಬಿಕೆ ನನಗೆ. ಅಜ್ಜಿ, ನೀನು ನಂಗೆ ಬರೀ ಅಜ್ಜಿ ಅಲ್ಲ, ನನ್ನ ಎರಡನೇ ಅಮ್ಮ ನೀನು. ದೇವ್ರೆ, ಮುಂದೆ ನಂದನ್ಗೆ ಸತ್ಯ ಗೊತ್ತಾದಾಗ ಅದೆಷ್ಟು ಆಘಾತ ಆಗುತ್ತೋ ನೀನೇ ಕಾಪಾಡಬೇಕಪ್ಪ.